ಸಾಮಾಜಿಕ ಆರ್ಥಿಕ ಶ್ರದ್ಧೆ ಮತ್ತು ಸಮಾನತೆಯನ್ನು ಬರುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ, ಜಿಲ್ಲೆಯ ಹೆಸರಾಂತ ಸಾಹಿತಿಗಳು, ವಿಚಾರವಾದಿಗಳು ಅವ್ರಿಗೆ ನಾನು ವಿಶೇಷವಾಗಿ ನಮಗೆ ಸಿವಿಲ್ ರೈಟ್ಸ್ ಅದು ಸರಿ ಹೋಗಿಲ್ಲ ಅಂತ ಹೇಳಿ 1989ರಲ್ಲಿ ಕೇಂದ್ರ ಸರ್ಕಾರ ಅಟ್ರಾಸಿಟಿ ಆಕ್ಟ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆನ್ SC/STs ಆಕ್ಟ್ 1989 ಈ ಕಾಯ್ದೆ ಈ ದೇಶದ ಸೃಷ್ಟರು ಕೂಡ ಉಳಿದುಕೊಂಡೇ ಮನುಷ್ಯ ನೋಡಿ ಆರ್ಟಿಕಲ್ 14ರಿಂದ 19ರವರೆಗೆ ಇದೆ. ಈ 17ನೇ ಕಲಂ ಒಂದಿದೆಯಲ್ಲ ಅದರೊಳಗಡೆ ಅದನ್ನ ವಿಸ್ತೃತವಾಗಿ ಹೇಳೋದಕ್ಕೆ ಮತ್ತು ಅದನ್ನು ವಿಶ್ಲೇಷಣಾತ್ಮಕವಾಗಿ ಜನರ ಮುಂದೆ ಇಡೋದಕ್ಕೆ ಈ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಮತ್ತು SC/ST ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಗಳನ್ನು ಎರಡನ್ನೂ ಕೂಡ ಆರ್ಟಿಕಲ್ 17ಕ್ಕೆ ಅನುಸಾರವಾಗಿ ತರಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾಗಿದೆ. ರೀತಿ ಇದೆಯಲ್ಲ ಅದನ್ನ ಹತ್ತಿಕ್ಕೋಸ್ಕರ ಅದನ್ನ ಸರಿ ಮಾಡ್ಲಿಕ್ಕೋಸ್ಕರ 55 ಕಾನೂನು 89 ಕಾನೂನು ಬದಲಾವಣೆ ಮಾಡ್ತಾ ಬಂದ್ರು. 2015 ಕಾನೂನು 2016 ಕಾನೂನು ಬದಲಾವಣೆ ಮಾಡ್ತಾ ಬಂದ್ರು. ಆ ಎಲ್ಲ ಕಾನೂನುಗಳನ್ನ ಮಾಡಿದ್ರು ಕೂಡ ಏನಾದರೂ ತಪ್ಪು ಮಾಡಿದಂತನಿಗೆ ಶಿಕ್ಷೆ ಪ್ರಾಣ ಪ್ರಕಟಿಸಿದ್ರು ಕೂಡ ಅದ್ರ ಮತ್ತೆ ಈ ಪ್ರಕರಣಗಳು ಬದಲಾಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಇವರಿಗೆ ಕಾನೂನು ತಿಳುವಳಿಕೆ ಇಲ್ಲ, ಈ ದೇಶದ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ. ಆ ಕಾನೂನು ಅರಿವು ನಿಮ್ಗೆ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಸಂರಕ್ಷಣೆಯನ್ನು ಕೂಡ ಆ ಒಂದು ಕಾನೂನು ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ದೌರ್ಜನ್ಯ ಪ್ರತಿಬಂಧಕ ಅಧಿನಿಯಮ 1989 ಹಾಗೂ 1955 ಅಂತಿದೆ. ಈ ಎಲ್ಲಾ ಕಾನೂನುಗಳು ಕೂಡ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆಗೋಸ್ಕರ ಸಂವಿಧಾನದಲ್ಲಿ ಮಾಡುವಂಥದ್ದು. ಈಗ ಫೋಕ್ಸ್ ಆಕ್ಟ್ ಅಂತ ನೀವು ಓದ್ತೀರಾ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕೂಡ. ಸೊ ಫೋಕ್ಸ್ ಆಕ್ಟ್ ಅಂತ ಹೊಸ ಒಂದು ಕಾನೂನು ಬಂದಿದೆ. ಅದರಲ್ಲಿ ಕೂಡ ಹೆಣ್ಮಕ್ಳಿಗೆ ಸಾಕಷ್ಟು ರಕ್ಷಣೆಯನ್ನು ಒದಗಿಸಿದ್ದಾರೆ. ಕೇಂದ್ರದ ನಾಯಕರುಗಳು, ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರಿಗೆ ಎಷ್ಟು ಗೌರವಯುತವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು. ಅಷ್ಟೇ ಅಲ್ಲ, ಎರಡು ಪಕ್ಷದ ನಾಯಕರುಗಳು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೂತು ಚರ್ಚೆಯನ್ನ ಮಾಡಿ ಪಕ್ಷದ ಚೌಕಟ್ಟಿನಲ್ಲಿ ಒಟ್ಟಾರೆಯಾಗಿ ಎರಡು ಕಾರ್ಯಕರ್ತರುಗಳಿಗೆ ಎಲ್ಲೂ ಕೂಡ ಮನಸ್ಸಿಗೆ ಬೇಸರ ಆಗಬಾರ್ದು. ಯಾಕೆಂದ್ರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿರ್ಬೋದು, ಎರಡು ಪಕ್ಷದ ಕಾರ್ಯಕರ್ತರು ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ 19 ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ.